ಬಬ್ರುವಾಹನ ಅಲಿಯಾಸ್ ಕರಡಿ ಅಂತಾನೆ ಫೇಮಸ್ ಆಗಿರೋ ಇವನು ಒಂದೇ ಒಂದು ದಸರಾದಲ್ಲೂ ಭಾಗಿಯಾಗಿಲ್ಲ, ಮತ್ತೆ ಯಾವುದೇ ಕಾರ್ಯಾಚರಣೆಯಲ್ಲೂ ಹೆಸರು ಮಾಡಿಲ್ಲ. ಆದ್ರೆ ಇವನ್ ಫ್ಯಾನ್ ಬೇಸ್ ಮಾತ್ರ ತುಂಬಾ ದೊಡ್ಡದು. ಯಾಕೆ ಗೊತ್ತಾ? ಇವನ್ ಮಾಡಿದ ಅವಾಂತರಗಳು ಒಂದೆರಡಲ್ಲ, ಒಂದು ಮರ್ಡರ್ ಮಾಡಿ ನರಹಂತಕ ಅನ್ನೋ ಟೈಟಲ್ ಕೂಡ ತಗೊಂಡಿದ್ದ. ಇದನ್ನೆಲ್ಲ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವನನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 2024ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಆಪರೇಷನ್ ಕರಡಿ ಶುರುವಾಯಿತು. ಈ ಆಪರೇಷನ್ಗೆ ಎಂಟ್ರಿ ಕೊಟ್ಟವರು ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್. ಆದರೆ ಒಟ್ಟೊಟ್ಟಿಗೆ 3 ಆನೆಗಳನ್ನು ಎದುರಿಸಿ ನಿಲ್ಲುವಷ್ಟು ಶಕ್ತಿ ಈ ಕರಡಿಗೆ ಇತ್ತು. ಅದನ್ನು ನೋಡಿದ ಅರಣ್ಯಾಧಿಕಾರಿಗಳು ಕ್ಷಣಕಾಲ ತಲೆ ಕೆಡಿಸ್ಕೊಂಡಿದ್ರು. ಆದರೆ ಕ್ಯಾಪ್ಟನ್ ಅಭಿಮನ್ಯು ಮುಂದೆ ಇವನು ಸೋಲಲೇಬೇಕಾಯಿತು. ಇವತ್ತಿಗೆ ಬಬ್ರುವಾಹನ ಅಲಿಯಾಸ್ ಕರಡಿ ದುಬಾರೆ ಶಿಬಿರದಲ್ಲಿ ಟ್ರೈನಿಂಗ್ ತಗೊಂಡು ಸಾಧು ಆನೆಯಾಗಿ ಬದಲಾಗಿದ್ದಾನೆ. ಒಮ್ಮೆ ಭಯ ಹುಟ್ಟಿಸಿದ್ದ ಕರಡಿ ಇಂದು ಜನರ ಪ್ರೀತಿಯನ್ನು ಗೆದ್ದಿದ್ದಾನೆ. ಇವನು ದಸರಾಗೆ ಎಂಟ್ರಿ ಕೊಡ್ತಾನಾ? ಕಮೆಂಟ್ ಮಾಡಿ.